ಒಂದು ನಿಮಿಷ ಇದು ತಪ್ಪು ಶುದ್ಧ ಸುಳ್ಳು. ನಾನು ರಾಜಕೀಯದಲ್ಲಿ ಇದ್ದೀನಿ, ಯಾಕಂದರೆ ಪಕ್ಷ ನನಗೆ ಅಧಿಕಾರ ಕೊಟ್ಟಿದೆ, ಸೇವೆ ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ನಾನು ಖಂಡಿತವಾಗಿ ರಾಜಕೀಯದಲ್ಲಿ ಇರ್ತೀನಿ. ಮುಂದಿನ ದಿನಗಳಲ್ಲಿ ತಮಗೆ ಗೊತ್ತಾಗುತ್ತೆ. ಅಲ್ಲ, ಈಗ ಇಕ್ಬಾಲ್ ಅಹಮದ್ ಅವರು ಅಭ್ಯರ್ಥಿ ಅಂತ ಓಡಾಡ್ತಾ ಇದ್ದಾರೆ. ನಿಮ್ಗೆ ಯಾವ ಸ್ಥಾನ, ಯಾವ ಕ್ಷೇತ್ರ ನಿಮ್ಮದು ಅಂತ? ನೋಡಿ, ಅಭ್ಯರ್ಥಿಯನ್ನು ಗುರುತಿಸೋದು ಹೈಕಮಾಂಡ್, ಇದು ದೆಹಲಿಯಲ್ಲಿ ಇರ್ತದೆ. ಇವಾಗ ಇನ್ನೂ 2.25 ವರ್ಷ 3 ವರ್ಷ ಚುನಾವಣೆ ಇದೆ. ಸೊ ಈಗಲೇ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಪಕ್ಷ ಗುರುತಿಸಿ ಯಾರು ಗೆಲ್ಲುವಂಥ ಅಭ್ಯರ್ಥಿ ಇದ್ದಾರೆ. ಲಾಸ್ಟ್ ಟೈಮ್ ನಮ್ಮ ಕಡೆಯಿಂದ ಸ್ವಲ್ಪ ತಪ್ಪಾಗಿದ್ದ ಹಿನ್ನೆಲೆಯಲ್ಲಿ ಟಿಕೆಟ್ ಕೈ ತಪ್ಪಿತು. ಆದರೆ ಈ ಬಾರಿ ಆ ಥರ ಆಗೋದಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ಪಕ್ಷ ಗುರುತಿಸಿ ನನಗೆ ಗುರುತಿಸಿ ಅಂತ ಹೇಳ್ಬಿಟ್ಟು ನಾನು ಭಾವಿಸಿದ್ದೀನಿ. ಈಗ ನಗರಕ್ಕೆ ಸರ್ ಪರಮೇಶ್ವರ್ ಅವರು ಬರೋ ಸಾಧ್ಯತೆ ಇದೆ ಅಂತ ಚರ್ಚೆಗಳಾಗ್ತಾ ಇದೆ ಸರ್. ಅವಾಗ ತಮಗೆ ಎಲ್ಲೋ ನಿರಾಸೆ ಆಗುತ್ತೆ ಅನ್ನೋದು. ಈ ಪರಮೇಶ್ವರ್ ಸಾಹೇಬರು ನಗರದಿಂದ ಬರ್ತಾನಂದರೆ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಅಲ್ಲ ಸರ್, ಈಗ ವೈಯಕ್ತಿಕ ಕಾರಣ ಮತ್ತು ಸಾಲ ಜಾಸ್ತಿಯಾಗಿ ಮಾವಳಿ ಅವರು ರಾಜಕೀಯದಿಂದ ಕಂಪ್ಲೀಟ್ ದೂರ ಇದ್ದಾರೆ ಅಂತ ಜನ ಮಾತಾಡ್ತಿರೋದು. ಆ ಥರ ಅದು ಹೋದ ಬಾರಿ ಆಗಿತ್ತು, ಈ ಬಾರಿ ಆ ಥರ ಆಗಿಲ್ಲ. ನಾವು ಮುಂದಿನ ವರ್ಷದಿಂದ ನಾನು ಸಕ್ರಿಯವಾಗಿ ರಾಜಕೀಯದಲ್ಲಿ ಪಾಲ್ಗೊಳ್ತೀವಿ. ಇದು ವಿಧಾನಸಭಾ ಕ್ಷೇತ್ರಗಳ ಇಬ್ಬಾಗ ಆಗುತ್ತೆ ಸರ್, ಅಂದರೆ ಈ ಬಾರಿ ಆಗ್ತಾ ಇಲ್ಲ, ಅದು 2033 ಆಗುತ್ತೆ. ಪಾಲಿಕೆ ವಿಸ್ತರಣೆ ಬಗ್ಗೆ ಏನು ಹೇಳ್ತೀರಾ ಸರ್? ಈಗಾಗಲೇ ನಮ್ಮ ಸಚಿವರು ಅದರ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದಾರೆ. ಸರ್ಕಾರ ಒಂದು ನಿರ್ಧಾರ ತೊಗೊಂಡು ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ತುಮಕೂರು ನಗರದ ಸುತ್ತಮುತ್ತಲಿರುವಂಥ ಹಳ್ಳಿಗಳು ಅಭಿವೃದ್ಧಿ ಆಗಬೇಕು ಅಂತ ಅಭಿವೃದ್ಧಿ. ಯಾಕಂದರೆ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಂದರೆ ಇವಾಗ ಏನು ಗ್ರೇಟರ್ ಬೆಂಗಳೂರು ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರು DK ಶಿವಕುಮಾರ್ ಸಾಹೇಬರು ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ತುಮಕೂರು ಕೂಡ ಗ್ರೇಟರ್ ತುಮಕೂರು ಅಂತ ಅಭಿವೃದ್ಧಿ ಆದರೆ, ಸುತ್ತಮುತ್ತಲ ಗ್ರಾಮಗಳನ್ನು ಸೇರಿಸಿ ಮಾಡಿದ್ರೆ ಅದು ಕೂಡ ಅಭಿವೃದ್ಧಿ ಆದರೆ ನಮಗೆ ಒಂದು ರೀತಿ ಹೆಚ್ಚಿನ ವಿಶ್ವಾಸ ಇರ್ತದೆ. ಎಲ್ಲರಿಗೂ ಸಂತೋಷದ ವಿಷಯ ಅಂತ ಹೇಳೋಕ್ಕೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ.